ಸ್ಲಂನಿಂದ ಆರಂಭಿಸಿ ಇಂದು 1000 ಕೋಟಿ ಸಾಮ್ರಾಜ್ಯ ಕಟ್ಟಿದ ಮಹಿಳೆ. ನೋವಿನಿಂದ ಹುಟ್ಟಿದ ಧೈರ್ಯ. ಕಷ್ಟವೇ ಅವರ ಶಕ್ತಿ. ಎಸ್, ಇವರ ಹೆಸರು ಕಲ್ಪನಾ ಸರೋಜ್. ಇವರು 1961ನೇ ಇಸ್ವಿಯಲ್ಲಿ ಬುದ್ಧಿಸ್ಟ್ ಫ್ಯಾಮಿಲಿಯಲ್ಲಿ ಜನಿಸ್ತಾರೆ. ಇವರ ಬಾಲ್ಯ ಜೀವನವು ತುಂಬ ಕಷ್ಟದಲ್ಲೇ ಇರ್ತಾರೆ. ಆದರೆ ಅವರ 15ನೇ ವಯಸ್ಸಿನಲ್ಲಿ ಅವರಿಗೆ ಇಷ್ಟ ಇಲ್ಲದಿದ್ದರೂ ಚೈಲ್ಡ್ ಮ್ಯಾರೇಜ್ ಬಲವಂತವಾಗಿ ಮಾಡ್ತಾರೆ. ಮದುವೆಯ ನಂತರ ಅನೇಕ ಕಷ್ಟಗಳಿಂದ ಅವರು 2 ಬಾರಿ ಆತ್ಮಹತ್ಯೆಗೆ ಪ್ರಯತ್ನಿಸುತ್ತಾರೆ. ಆದರೆ ಪ್ರತಿ ಬಾರಿ ಅವರಿಗೆ ಬದುಕು ಹೊಸ ಅವಕಾಶ ನೀಡಿತು. ಆ ಕ್ಷಣದಿಂದ ಅವರು ಮುಂಬೈನ ಸ್ಲಂನಲ್ಲೇ ಇದ್ದು ಟೈಲರಿಂಗ್ ಕೆಲಸದಿಂದ ಅವರ ಜೀವನ ಪುನರಾರಂಭಿಸುತ್ತಾರೆ. ದಿನ ರಾತ್ರಿ ಎನ್ನದೆ ಕಷ್ಟಪಟ್ಟು ದುಡಿದು ಚಿಕ್ಕ ಸಣ್ಣ ಪುಟ್ಟ ಕೆಲಸವನ್ನು ಪ್ರಾರಂಭಿಸುತ್ತಾರೆ. ಕಮಾನಿ ಟ್ಯೂಬ್ಸ್ ಎಂಬ ಕಂಪನಿಯನ್ನು ಲಾಸ್ನಲ್ಲಿ ಮುಚ್ಚುತ್ತಾರೆ. ಆ ಕಂಪನಿಯನ್ನು ಕಲ್ಪನಾ ಸರೋಜ್ ರವರು 2006ನಲ್ಲಿ ಪಡೆದುಕೊಂಡು ಅವರ ಬುದ್ಧಿವಂತಿಕೆಯಿಂದ ಮರುಜೀವಗೊಳಿಸಿ ಇಂದು 1000 ಕೋಟಿ ಮೌಲ್ಯದ ಯಶಸ್ವಿ ಉದ್ಯಮವಾಗಿ ಬೆಳೆಸಿದ್ದಾರೆ. ಇಂದು ಕಲ್ಪನಾ ಸರೋಜ್ ರವರು ದೇಶದ ಅತ್ಯಂತ ಮಹಿಳಾ ಉದ್ಯಮಿಗಳಲ್ಲಿ ಒಬ್ಬರು. ಇವರ ಈ ಸಾಧನಕ್ಕೆ ಭಾರತ ಸರ್ಕಾರವು ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಕಲ್ಪನಾ ಸರೋಜ್ ರವರ ಜೀವನದ ಪಾಠ ನಮಗೆ ಕಲಿಸುವುದು ಒಂದೇ: ಪರಿಸ್ಥಿತಿ ಎಷ್ಟು ಕಠಿಣವಾಗಿದ್ದರೂ ಹಠ ಮತ್ತು ಆತ್ಮವಿಶ್ವಾಸ ಇದ್ದರೆ ಯಾರಾದರೂ ತನ್ನ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಇವರ ಈ ಸಾಧನಕ್ಕೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಬಾಯ್.